ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ದಿನ ಶುರುವಾಯಿತು ನಂದು. ಸಮನ್ವಿನ ಸ್ಕೂಲಿಗೆ ಕಳಿಸ್ಲಿಲ್ಲ, ತುಂಬ ಚಳಿ ಅಂತ ಮಲ್ಕೊಂಡಿದ್ಲು, ಹೇಳಲೇ ಇಲ್ಲ. ಸರಿ, ಪುಟ್ಟ ಮಕ್ಕಳಲ್ವ, ಒಂದೊಂದು ದಿನ ನಡೆಯುತ್ತೆ. ಚಳಿಲಿ ನಮಗೆ ಕೆಲವು ಸಲ ಎದ್ದೇಳೋಕ್ಕಾಗಲ್ಲ, ಮಕ್ಕಳು ಹೇಗೆ ಹೇಳ್ತಾರೆ. ಸರಿ ಪರವಾಗಿಲ್ಲ, ಒಂದಿನ ತಾನೇ ಅಂತ ಹೇಳಿ ಮಲಗಿಸಿದ್ದೆ, ಹೇಳಿಸ್ಲೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿ ಅದು ಇದು ಬೇರೆ ಕೆಲಸಗಳೆಲ್ಲ ಮಾಡಿ ಅದಾದಮೇಲೆ ತಿಂಡಿ ಎಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ದೇವರಿಗೆ ಹೂವೆಲ್ಲ ಇಟ್ಟು ಮಧ್ಯಾಹ್ನದ ಮೇಲೆ ವಿಡಿಯೋ ಶುರು ಮಾಡಿದ್ದೀನಿ. ನಮ್ಮ ಸಮನ್ವಿನ ಸ್ಕೂಲಿಗೆ ಕಳಿಸ್ಲಿಲ್ಲ ಒಂದಿನ ಅಂತಂದರೆ, ಅಯ್ಯೋ ಯಾಕಪ್ಪ ಕಳಿಸ್ಲಿಲ್ಲ ಅನ್ನೋ ಥರ ಮಾಡಿಬಿಡ್ತಾಳೆ. ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿಕೊಡು, ಇದು ಬರೀತೀನಿ, ಈ ಆ್ಯಕ್ಟಿವಿಟಿ ಹಾಕ್ಕೊಡು ಅಂತ ತಲೆ ತಿಂತಾನೇ ಇರ್ತಾಳೆ. ಅಯ್ಯೋ ಯಾಕಪ್ಪ ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ ಅಂತ ಅನಿಸ್ಬಿಡುತ್ತೆ ಕೆಲವು ಸಲ. ಸರಿ ಆಯಿತು ಅಂತ ಹೇಳಿ ಅವಳು ಕೆಲವು ಡ್ರಾಯಿಂಗ್ ಎಲ್ಲ ಮಾಡಿಕೊಟ್ಟು ಪೇಂಟಿಂಗ್ ಮಾಡು, ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ. ಅದರಲ್ಲೂ 100 ಡೌಟ್ಸ್ ಇರುತ್ತೆ, ಈ ಕಲರ್ ಮಾಡಲಾ, ಆ ಕಲರ್ ಮಾಡಲಾ ಅಂತ ತಲೆ ತಿಂತಾನೇ ಇರ್ತಾಳೆ. ಸರಿ ಹೇಳಿಬಿಟ್ಟು ಗುಂಡಣ್ಣನ ಮಲಗಿಸ್ಬಿಟ್ಟು ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸಲ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಥರ ರುಬ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಲ್ಲು ಹೂವು ಅಂತ ಬರುತ್ತೆ, ಅದು ಸ್ವಲ್ಪ ಘಮ ಜಾಸ್ತಿ ಇರುತ್ತೆ. ಸೊ ಒಂದು ಚೂರು ಹಾಕ್ಕೊಳ್ಬೇಕು ಕಲ್ಲು ಹೂವು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಾನು ಸಾಮಾನ್ಯ ಟೊಮೆಟೊ ಬಾತ್ ಮಾಡಿದರೆ ಅದಕ್ಕೆ ರುಬ್ಕೊಳ್ಳೋಕ್ಕೆಲ್ಲ ಹೋಗಲ್ಲ, ಹಾಗೆ ಡೈರೆಕ್ಟಾಗಿ ಮಸಾಲೆಗಳನ್ನ ಹಾಕಿ ಮಾಡಿಬಿಡ್ತೀನಿ. ಇದು ರುಬ್ಬಿ ಮಾಡಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿ ಒಂದ್ಸಲ ಈ ಥರ ಮಾಡಿಕೊಟ್ಟಿದ್ರು, ತುಂಬಾ ರುಚಿಯಾಗಿತ್ತು. ಹಾಗಾಗಿ ನಾನು ಇವತ್ತು ಅದೇ ಥರನೇ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಪೇಸ್ಟ್ ಎಲ್ಲ ಮಾಡ್ಕೊಂಡಾದಮೇಲೆ ಈಗ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಎಲೆ 2 ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು. ಈ ಟೊಮೆಟೊ ಬಾತ್ ಎಲ್ಲರಿಗೂ ಎಷ್ಟು ಫೇವ್ರೆಟ್ ರೆಸಿಪಿ ಅಲ್ವಾ, ಎಲ್ಲರಿಗೂ ಸಾಮಾನ್ಯ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ರೆಸಿಪಿ, ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಈರುಳ್ಳಿ ಒಂಚೂರು ಪಿಂಕ್ ಆಗಿದ್ದಾಗ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಪೂರ್ತಿ ಇವಾಗ ಒಂದು ಸ್ವಲ್ಪ ನೀರಾಗಿದೆ ನೋಡಿ, ಟೊಮೆಟೊ ಎಲ್ಲ ಇರೋದು ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾದ್ರೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಾತಿಗೆ ಬಟಾಣಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಅಂದರೆ ಟೊಮೆಟೊ ಬಾತಲ್ಲಿ ಪ್ಲೇನ್ ಆಗಿರುತ್ತಲ್ವ, ಮಧ್ಯದಲ್ಲಿ ಒಂದೊಂದು ಬಟಾಣಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಬಟಾಣಿ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊನು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಪೂರ್ತಿ ನೀರಿನ ಅಂಶ ಎಲ್ಲ ಆಲ್ಮೋಸ್ಟ್ ಹಿಂಗಿದೆ ಅನ್ನೋವರೆಗೂ ಬಾಡಿಸ್ಕೊಳ್ಬೇಕು. ಅಡುಗೆ ರುಚಿಯಾಗಬೇಕು ಅಂತಂದರೆ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿತಾ ಇರಬೇಕು. ಆ್ಯಂಡ್ ಜಾಸ್ತಿ ಹುರಿದಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ನಿಂತ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನೀರೆಲ್ಲ ಇಂಗಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಅಷ್ಟು ಹುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಕಾಲು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿ, ತೊಳೆದಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಈ ಅಕ್ಕಿ ಹಾಕ್ಕೊಳ್ಳೋಕೆ ಮುಂಚೆನೇ ಮಸಾಲೆ ಹಾಕ್ಕೊಳ್ಬೇಕು. ಆದರೆ ಏನಾಗೋಯ್ತು ಅಂತಂದರೆ ಗುಂಡಣ್ಣ ಅತ್ತಂಗೆ ಅನಿಸ್ತು. ಸರಿ ಎದ್ದಿದ್ದಾನ ಅಂತ ಹೋಗಿ ನೋಡ್ಕೊಂಬರೋ ಅಷ್ಟರಲ್ಲಿ ಮಸಾಲೆ ಹಾಕೋದೇ ಮರ್ತೋಗಿತ್ತು, ಅಕ್ಕಿ ಹಾಕ್ಬಿಟ್ಟೆ. ಸೊ ನೀವು ಹಾಗೆ ಮಾಡಿಬಿಡಿ. ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಮಸಾಲೆಗಳನ್ನ ಹಾಕ್ಕೊಳ್ಳಿ. ಇದಕ್ಕೆ ನಾನು ಏನೂ ಹಾಕ್ಕೊಂಡಿಲ್ಲ ಎಕ್ಸ್ಟ್ರಾ. ಒಂದು ಚಿಟಿಕೆ ಅರಿಶಿನ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಒಂಚೂರು ಗರಂ ಮಸಾಲ ಬೇಕಿದ್ದರೆ ಹಾಕ್ಕೊಳ್ಬೋದು. ಯಾಕಂದರೆ ಗರಂ ಮಸಾಲ ನಾವು ಆಲ್ರೆಡಿ ಮಸಾಲೆ ರುಬ್ಕೊಳ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಇನ್ನಷ್ಟು ಒಂಚೂರು ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಗರಂ ಮಸಾಲ ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂಚೂರು ಅರಿಶಿನ ಇಷ್ಟು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡ್ಬೇಕಾದ್ರೆ ಒಂಚೂರು ಡಿಸ್ಟ್ರಾಕ್ಷನ್ಸ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೂ ಕೆಲವು ಸಲ ಉಪ್ಪು ಹಾಕಿರ್ತೀವೋ ಇಲ್ವೋ ಅನ್ನೋದೇ ಮರ್ತೋಗುತ್ತೆ. ನನಗಂತೂ ಹಾಗೆ ಆಗ್ತಾಯಿರುತ್ತೆ, ಉಪ್ಪು ಹಾಕಿರ್ತೀನೋ ಇಲ್ವೋ ಅನ್ನೋದು ಮರ್ತೋಗುತ್ತೆ. ಏನು ಮಾಡೋದು, ಒಂದ್ಸಲ ರುಚಿ ನೋಡಿಬಿಟ್ಟು ಆಮೇಲೆ ಹಾಕಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೊಂದು ಸಲ ಹಾಕೋದು, ಇಲ್ಲ ಕೆಲವು ಸಲ 2 ಸಲ ಹಾಕ್ಬಿಟ್ರೆ ಮತ್ತು ಉಪ್ಪು ಜಾಸ್ತಿ ಆಗೋದ್ರೆ ಅಂತ ಭಯ ಆಗುತ್ತಲ್ಲ. ಹಾಗಾಗಿ ರುಚಿ ಚೆಕ್ ಮಾಡಿ ಉಪ್ಪು ಹಾಕ್ಕೊಳ್ತೀನಿ ಒಂದೊಂದು ಸಲ ಮರ್ತು ಹೋದಾಗ. ಅಕ್ಕಿ
ಅಕ್ಕಿ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ನೀರು ಕುದಿಸ್ಕೊಂಡಿದ್ದೆ. 1 ಗ್ಲಾಸ್ ಅಲ್ವಾ, ಆಲ್ಮೋಸ್ಟ್ 2 ಲೋಟದಷ್ಟು ನೀರು ತೊಗೊಂಡು ಚೆನ್ನಾಗಿ ಕುದ್ಮೇಲೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಅದು ಒಂದು 2 ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 1ರಿಂದ 2 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ಬೇಯಿಸ್ಬೋದು. ಅದಕ್ಕೆ ಮುಂಚೆ ನಾನು ಇದಕ್ಕೆ ಕೊತ್ತಂಬರಿ ಆಗಲಿ ಮತ್ತು ಪುದೀನ ಆಗಲಿ ಹೆಚ್ಚಿ ಹಾಕ್ಕೊಂಡಿಲ್ಲ ಅಲ್ವ, ಎಲ್ಲ ರುಬ್ಕೊಳ್ಳೋಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಇದಕ್ಕೊಂಚೂರು ಕಸೂರಿ ಮೆಥಿ ಹಾಕ್ಕೊಂಡ್ರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಹಾಗಾಗಿ ಒಂದಿಷ್ಟು ಕಸೂರಿ ಮೆಥಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಸೂರಿ ಮೆಥಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಷ್ಟು ಹಾಕ್ಕೊಂಡು 2 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ 2 ಇಲ್ಲ 3 ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಟೊಮ್ಯಾಟೊ ಉದ್ರಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಬೇಕಿದ್ದರೆ ಇದಕ್ಕೊಂಚೂರು ಕಾಯಿ ಹಾಲು ತೆಕ್ಕೊಂಡು ಹಾಕ್ಕೊಳ್ಬೋದು, ಆದರೆ ಅದು ತುಂಬ ರಿಚ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಬರೀ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತೊಂದೇನು ಗೊತ್ತಾ, ನಮ್ಮ ಮನೇಲಿ ಟೊಮ್ಯಾಟೊ ಬಾತ್ ನಾನು ಯಾವಾಗ ಮಾಡೋದು ಅಂತಂದರೆ ತುಂಬ ಲೇಟಾಗಿ ಹೋಗಿದೆ. ಅರ್ಜೆಂಟಾಗಿ ಏನೂ ಕಟ್ ಮಾಡ್ಕೊಂಡಿಲ್ಲ ಅಥವಾ ಏನೂ ಯೋಚನೆ ಮಾಡಿಲ್ಲ, ಇವತ್ತು ಏನು ಅಡುಗೆ ಮಾಡಬೇಕು ಅಂತ ದಿನಗಳಲ್ಲಿ ಟೊಮ್ಯಾಟೊ ಬಾತ್ ತುಂಬ ಈಸಿ ಆಪ್ಷನು. ಸಾಮಾನ್ಯ ರುಬ್ಬು ಹಾಕಲ್ಲ, ಇವತ್ತೊಂದು ದಿನ ಬೇರೆ ಥರ ಇರಲಿ ಅಂತ ಹೇಳಿ ರುಬ್ಬು ಹಾಕಿ ಮಾಡಿದ್ದೀನಿ. ಆದರೆ ತುಂಬಾ ರುಚಿಯಾಗಿತ್ತು. ಅಡುಗೆಯಲ್ಲಿ ಮೇಯ್ನಾಗಿ ಏನು ಗೊತ್ತಾ, ಎಲ್ಲರೂ ಹೇಳ್ತಾರೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ದರೆ ಅಡುಗೆ ರುಚಿ ಆಗುತ್ತೆ ಅಂತ ಹೇಳಿ. ಆದರೆ ಏನು ಗೊತ್ತಾ, ಇದೆಲ್ಲನೂ ಇಂಪಾರ್ಟೆಂಟ್ ಹೌದು, ಆದರೆ ಇದೆಲ್ಲದರ ಜೊತೆಗೆ ಪ್ರೀತಿ ಅಂತ ಒಂದಿರುತ್ತೆ ನೋಡಿ, ಅದು ಪ್ರೀತಿಯಿಂದ ಮಾಡಿದಾಗ ಎಂಥ ಅಡುಗೆ ಆದ್ರೂ ತುಂಬ ರುಚಿಯಾಗುತ್ತೆ. ಏನೇ ಮಾಡಿದ್ರೂ ಮನಸ್ಫೂರ್ತಿಯಾಗಿ ಮಾಡಬೇಕು. ಅಡುಗೆ ಆಗಿರ್ಬೋದು ಅಥವಾ ಮತ್ತು ಯಾವುದಾದ್ರೂ ಕೆಲಸ ಆಗಿರ್ಬೋದು. ಸ್ಪೆಷಲಿ ಅಡುಗೆ ಮಾಡಬೇಕಾದ್ರೆ ಮಾತ್ರ ಪೂರ್ತಿ ಪ್ರೀತಿಯಿಂದ ಮಾಡಬೇಕು. ಯಾಕಂದರೆ ಅದನ್ನು ತಿನ್ನೋರು ಮನೆಯವರು ಅಥವಾ ಹೊರಗಿನವರಾದರೂ ಆಗಿರ್ಬೋದು. ಅಡುಗೆ ಅನ್ನೋದು ಒಂದು ಎಮೋಷನ್, ಅದು ಊಟ ಅನ್ನೋದು ಎನಿ ಟೈಮ್ ಇಟ್ಸ್ ಎನ್ ಎಮೋಷನ್. ಸಾಮಾನ್ಯ ಹೇಳ್ತಾರೆ ಅಡುಗೆ ಮಾಡೋರ ಅಡುಗೆ ಮಾಡೋರ ಕೈಯಲ್ಲಿ ಇಡೀ ಮನೆ ಇರುತ್ತೆ ಅಂತ ಹೇಳಿ. ಅಂದರೆ ನೀವು ಊಟದಲ್ಲಿ ಯಾವ ಎಮೋಷನ್ ಹಾಕ್ತೀರಾ ಅದು ಇಡೀ ಮನೆಗೆಲ್ಲ ಹರಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅಡುಗೆ ಮಾಡಬೇಕಾದ್ರೆ ಸಿಟ್ಟಲ್ಲಿ ಮಾಡಬಾರ್ದು, ಕೋಪದಲ್ಲಿ ಮಾಡಬಾರ್ದು, ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಫೀಲ್ನಲ್ಲಿ ಯಾವತ್ತೂ ಅಡುಗೆ ಮಾಡಬಾರ್ದು. ಅಂದರೆ ಹತ್ಕೊಂಡಾಗಿದ್ರೂ ಸರಿ ಅಡುಗೆ ಮಾಡಬಾರ್ದು. ಅಡುಗೆ ಮಾಡ್ಬೇಕಾದ್ರೆ ಯಾವಾಗಲೂ ತಿಳಿಯಾದ ಮನಸ್ಸು, ಖುಷಿಯಾಗಿ ಕಾಮಾಗಿ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವ ಎಮೋಷನಲ್ಲಿ ಅಡುಗೆ ಮಾಡಿರ್ತೀವಿ ಆ ಎಮೋಷನ್ನು ತಿಂದವ್ರಿಗೆ ಕ್ಯಾರಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ಖುಷಿಯಾಗಿ ಅಡುಗೆ ಮಾಡಿದರೆ ಆ ಒಂದು ಖುಷಿಯಾದ ಒಂದು ಫೀಲಿಂಗು ತಿಂದವರಿಗಿರುತ್ತೆ. ನಾವು ಕೋಪದಲ್ಲಿ ಅಥವಾ ಇರಿಟೇಷನಲ್ಲಿ ಅಡುಗೆ ಮಾಡಿತ್ತು ಅಂತಂದರೆ ಖಂಡಿತವಾಗ್ಲೂ ತಿಂದವ್ರಿಗೆ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಆ ದಿನದಲ್ಲಿ ಆ ಇರಿಟೇಷನ್ ಆಗೇ ಆಗುತ್ತೆ. ಅಂದರೆ ಆ ಎಮೋಷನ್ ಕ್ಯಾರಿ ಆಗುತ್ತೆ. ಇದು ಆ್ಯಕ್ಚುಲಿ ಪ್ರೂವ್ ಆಗಿದೆ. ಇವಾಗ ನಾವು ಅಡುಗೆಗೆ ಸಾಮಾನ್ಯ ಎಲ್ಲದರಲ್ಲೂ ನೀರು ಉಪಯೋಗಿಸ್ತೀವಿ ಅಲ್ವಾ. ವಾಟರ್ ಕ್ಯಾರೀಸ್ ಎಮೋಷನ್ ಅಂತ ನಾವು ಗೊತ್ತೇ ಇದೆ, ಅಂದರೆ ಸುಮಾರು ಸೈಂಟಿಫಿಕ್ ಸ್ಟಡೀಸಲ್ಲಿ ಪ್ರೂವ್ ಆಗಿದೆ ಅಲ್ವಾ. ಸೊ ಅಡುಗೆಗೆ ಸುಮಾರಷ್ಟು ಭಾಗದಷ್ಟು ನಾವು ನೀರನ್ನೇ ಉಪಯೋಗಿಸೋದು. ಅದಲ್ಲದೆ ಪ್ರೀತಿಯಿಂದ ನಾವು ಏನೇ ಮಾಡಿದ್ರೂ ಅದರ ರುಚಿ ಹೆಚ್ಚಿಗೆ. ಹಾಗಾಗಿ ಆದಷ್ಟು ಅದು ಫುಡ್ ಸೈನ್ಸಲ್ಲಿ ಒಂದು ಇದು ಬರುತ್ತೆ. ಸೊ ಅಡುಗೆನ ಯಾವಾಗಲೂ ಪ್ರೀತಿಯಿಂದ ಖುಷಿಯಿಂದ ಒಳ್ಳೆ ಎಮೋಷನ್ಸಿಂದ ಮಾಡಿದ್ರೆ ತಿಂದವ್ರಿಗೂ ಒಳ್ಳೆಯದಾಗುತ್ತೆ, ತಿಂದವರು ಖುಷಿಯಾಗಿರ್ತಾರೆ, ತಿಂದವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯವ್ರಿಗೆ ಕುಕ್ ಮಾಡಬೇಕಾದ್ರೆ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡಿ ಹಾಕೋಣ. ಮನೆಯವರು ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ನಾವು ಮಾಡಿರೋ ಅಡುಗೆನ ಮನೆಯವರೆಲ್ಲ ಖುಷಿಯಾಗಿ ತಿಂದರೆ ಅದಕ್ಕಿಂತ ಸಂತೋಷ ಮಾಡಿರೋರಿಗೆ ಇನ್ನೇನು ಬೇಕು ಹೇಳಿ. ಟೊಮ್ಯಾಟೊ ಬಾತು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನಮ್ಮ ಸಮನ್ವಿ ಅಂತೂ ಖುಷಿಯಾಗಿ ಪೂರ್ತಿ ತಟ್ಟೆ ಖಾಲಿ ಮಾಡಿಬಿಟ್ಲು. ಅವಳು ಊಟ ಮಾಡಿಬಿಟ್ರಂತೂ ನನಗೆ ತುಂಬ ಖುಷಿ. ಅದು ಫುಲ್ ತಟ್ಟೆ ಖಾಲಿ ಮಾಡಿಬಿಟ್ರಂತೂ ಇನ್ನೂ ಖುಷಿ. ಬಿಕಾಸ್ ಸಮನ್ವಿಗೆ ಗೊತ್ತು ತುಂಬ ಚೂಸಿ ಈಟರ್, ಇಷ್ಟಿಷ್ಟು ತಿಂತಾಳೆ, ತುಂಬ ಕಮ್ಮಿ ತಿಂತಾಳೆ, ಆ ಥರ ಎಲ್ಲ ಅವಳದು ಸ್ವಲ್ಪ ಕಂಪ್ಲೇಂಟ್ಸ್ ಊಟದ ಬಗ್ಗೆ. ಆದರೆ ಅವಳು ಪೂರ್ತಿ ತಿಂದಾಗ ನಾನಪ್ಪ ಸದ್ಯ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ಬಿಡುತ್ತೆ. ನನಗೂ ಸಮನ್ವಿಗೂ ಟೊಮ್ಯಾಟೊ ಬಾತ್ ಮಾಡ್ಕೊಂಡಿದ್ದೆ. ನಮ್ಮ ಗುಂಡಣ್ಣಂಗೆ ಸಪ್ರೇಟಾಗಿ ಅನ್ನ ಬೇಳೆ ಕಿಚಡಿ ಈ ಥರ ಮಾಡಿದ್ದೆ ಇವತ್ತು. ಯಾಕಂತಂದರೆ ಅವನಿಗೆ ಟೊಮ್ಯಾಟೊ ಬಾತೆಲ್ಲ ಕೊಡೋಕ್ಕಾಗಲ್ಲ ಅಲ್ವ. ಹಾಗಾಗಿ ಅವನಿಗೆ ಸಪ್ರೇಟಾಗಿ ಕಿಚಡಿ ಮಾಡಿದ್ದೆ. ಅವನಿವತ್ತು ಫುಲ್ ಕುಂಭಕರ್ಣನ ಥರ ನಿದ್ದೆ ಹೊಡಿತದೆ. ಚೆನ್ನಾಗಿ ಬಿಸಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ. ಎಷ್ಟೊತ್ತು ಒಂದು 3 ಅವರ್ ಆದ್ರೂ ಎದ್ದೇ ಇರಲಿಲ್ಲ.
ಆ ಥರ ಅವ್ನು ಮಲ್ಕೊಂಬಿಟ್ರೆ ನಂಗೆ ಒಂದು ಕಡೆ ಖುಷಿ, ಒಂದು ಕಡೆ ಅಯ್ಯೋ ಕೆಲಸನೇ ಇಲ್ವಲ್ಲ ಅಂತ ಅನಿಸುತ್ತೆ. ಏನಂತಂದರೆ ಅವ್ನು ಎದ್ದಿದ್ದಾಗ ಅವನ ಜೊತೆ ಆಟ ಆಡಿಕೊಂಡು ಏನಾದರೂ ಎಂಗೇಜ್ಡಾಗಿ ಏನಾದರೂ ಮಾಡ್ತಾನೇ ಇರ್ತೀನ. ಅಕಸ್ಮಾತ್ ಅವ್ನು ಯಾವತ್ತಾದರೂ ಜಾಸ್ತಿ ಮಲ್ಕೊಂಡ್ಬಿಟ್ಟ ಅಂತಂದರೆ ಆವತ್ತಿನ ದಿವಸ ಎಷ್ಟೋ ತನಕ ಕೆಲಸ ಮಾಡೋದು ಅದು ಇದು ಮಾಡಿ ಎಲ್ಲ ಮುಗ್ದೋಗುತ್ತೆ. ಸುಮ್ಮನೆ ಕೂತಿದ್ದಾಗ ಅಯ್ಯೋ ಏನಪ್ಪ ಇದು ಮಗು ಇನ್ನೂ ಎದ್ದೇ ಇಲ್ಲ, ಯಾವಾಗ ಹೇಳ್ತಾನೆ ಅಂತ ಅನ್ಸೋಕ್ಕೆ ಶುರುವಾಗಿ ಹೋಗುತ್ತೆ. ಸರಿ ಎನಿವೇಸ್ ಮಲಗಿದ್ನಲ್ವ, ಸರಿ ಪಾತ್ರೆಗಳನ್ನೆಲ್ಲ ಜೋಡಿಸಿ ತೆಗೆದಿಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಗಣೇಶ ಗೌರಿ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತಲ್ವ. ಸೊ ನಿಮ್ಮ ಮನೇಲೆಲ್ಲ ಶಾಪಿಂಗ್ ಜೋರಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೌರಿ ಹಬ್ಬದ್ದು ಆಗಿರಬಹುದು, ಗಣಪತಿ ಹಬ್ಬಕ್ಕಾಗಿರ್ಬೋದು. ಯೂಶ್ವಲಿ ಚಿಕ್ಕ ವಯಸ್ಸಲ್ಲೆಲ್ಲ ಹಾಗೆ ಹಬ್ಬ ಯಾವುದಾದ್ರೂ ಹತ್ತಿರ ಬರ್ತಿದೆ ಅಂತ ಅಂದಾಗಲೇ ನಮ್ಮ ಮನೇಲೆಲ್ಲನೂ ಹಾಗೇ ಹಬ್ಬಕ್ಕೆ ಅಂತ ಹೊಸ ಹೊಸ ಬಟ್ಟೆ ಕೊಡಿಸೋರು ನಮ್ಮ ಮನೆಯಲ್ಲಿ. ನಾವು ಚಿಕ್ಕವರಿದ್ದಾಗೆಲ್ಲ ಆ ಹಬ್ಬಕ್ಕೆ ಅಂತ ಅಂದರೆ ಮಾತ್ರ ಹೊಸ ಬಟ್ಟೆಗಳು, ಮಿಕ್ಕಿದ್ದೆಲ್ಲ ಹಳೆ ಬಟ್ಟೆಗಳು ಮನೇಲಿ ಹಾಕ್ಕೊಳ್ಳೋದು ಯೂನಿಫಾರ್ಮ್ಸೇ ಇರೋದು. ಮತ್ತು ಮನೆಗೆ ಬಂದು ಹಾಕ್ಕೊಳ್ಳೋ ಅಂಥ ಕೆಲವು ಬಟ್ಟೆಗಳು ಹಬ್ಬ ಬಂತು ಅಂದರೆ ಮಾತ್ರ ಹೊಸ ಬಟ್ಟೆ, ಚೆನ್ನಾಗಿರೋ ಬಟ್ಟೆಗಳು. ಈಗೆಲ್ಲ ಅದು ಹೊಸ ಬಟ್ಟೆ ಅನ್ನೋದು ಇಸ್ ಬಿಕಮ್ ಸೋ ಕಾಮನ್ ಅಂತಂದರೆ ಯಾವಾಗ ಬೇಕಂದರೆ ಅವಾಗ ಒಂದು ಹೊಸ ಬಟ್ಟೆ ತೊಗೊಳ್ಬೋದು, ಯಾವಾಗ ಬೇಕಂದರೆ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಬೋದು. ಆ ಹೊಸ ಬಟ್ಟೆ ಅನ್ನೋ ಖುಷಿ ಹೊಟ್ಟೋಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಯಾಕಂತಂದರೆ ಇನ್ನೂ ಜ್ಞಾಪಕ ಇದೆ, ಹಬ್ಬಗಳು ಬಂದರೆ ಹೊಸ ಬಟ್ಟೆ ಚೆನ್ನಾಗಿರೋ ನಮ್ಗೆ ತುಂಬ ಇಷ್ಟವಾಗಿರೋ ಬಟ್ಟೆ ತೊಗೊಂಡ್ರೆ ಯಾವಾಗಪ್ಪ ಹಬ್ಬದ ದಿನ ಬರುತ್ತೆ, ಯಾವಾಗಪ್ಪ ಹೊಸ ಬಟ್ಟೆ ಹಾಕ್ಕೊಳ್ತೀವಿ ಅಂತ ಕಾಯ್ತಾ ಇದ್ವಿ. ಆದರೆ ಈಗ ಆ ಎಮೋಷನ್ನೇ ಕಮ್ಮಿ ಆಗಿಬಿಟ್ಟಿದೆ. ಯಾಕಂತಂದರೆ ಯಾವುದಾದ್ರೂ ಎಕ್ಸಸ್ ಆದಾಗ ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗೋಗ್ಬಿಡುತ್ತೆ. ಹಾಗೆಯೇ ಹೊಸ ಬಟ್ಟೆ ಅನ್ನೋ ಎಮೋಷನ್ ಸ್ವಲ್ಪ ಕಮ್ಮಿನೇ ಆಗೋಗಿದೆ. ಆದರೂ ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಡೆದಂಥ ಎಷ್ಟೋ ಘಟನೆಗಳು. ಆದರೆ ನಾವು ಆ ಥರ ಎಲ್ಲ ಬೆಳೆದಿದ್ದಕ್ಕೇ ಇವತ್ತು ನಮಗೆ ಪ್ರತಿಯೊಂದರ ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ನಂಗೆ ಗೊತ್ತಿಲ್ಲ ಈಗಿನ ಮಕ್ಕಳು ಮುಂದಕ್ಕೆ ಏನಾಗ್ತಾರೆ ಅಥವಾ ಅವ್ರಿಗೆ ವ್ಯಾಲ್ಯೂಸ್ ಯಾವ ಥರ ಅರ್ಥ ಆಗುತ್ತೆ ಗೊತ್ತಿಲ್ಲ, ನನಗೆ ಕಾದು ನೋಡಬೇಕು. ಬಟ್ ನಾನಂತೂ ನನ್ನ ಚೈಲ್ಡ್ಹುಡ್ಡಲ್ಲಿ ಎಷ್ಟು ವ್ಯಾಲ್ಯೂಸ್ ಕಲ್ತಿದ್ದೀನಿ. ಆಗೆಲ್ಲ ಕಷ್ಟ ಆಗಿದ್ರೂ ಇವತ್ತು ಆ ಕಷ್ಟದ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಆ ದಿನಗಳಲ್ಲಿ ಎಷ್ಟೋ ಏನೇನೋ ಸಿಗದಿರೋದೆಲ್ಲ ಇವಾಗ ಅದ್ರ ಬೆಲೆ ಏನು ಅಂತ ಇವತ್ತಿಗೂ ಅರ್ಥ ಆಗುತ್ತೆ. ಓಲ್ಡ್ ಮೆಮರೀಸ್ ಆರ್ ಗೋಲ್ಡನ್ ಮೆಮರೀಸ್ ಅಂತ ಹೇಳ್ತಾರಲ್ಲ, ಹಾಗೆ ಹಳೆಯ ನೆನಪುಗಳ ಬಗ್ಗೆ ಮಾತಾಡ್ತಿದ್ರೆ ಹೊತ್ತು ಹೋಗೋದಂತೂ ಗೊತ್ತೇ ಆಗೋದಿಲ್ಲ ನನಗೆ. ಮತ್ತಿಲ್ಲಿ ನಮ್ಮ ಗುಂಡಣ್ಣ ಎದ್ದ ತಕ್ಷಣ ಅವನಿಗೆ ಊಟ ಮಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಅವನಂತೂ ಅಲ್ಲಿ ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ. ನೀವು ಕೇಳ್ತಿದ್ರಲ್ಲ ಮಮ್ಮಿ ಟಮ್ಮಿ ಎಲ್ಲ ಹೇಗೆ ಹೊಟ್ಟೋಯ್ತು ಅಂತ, ಅದಾಗದೇ ಹೊಟ್ಟೋಯ್ತು. ನನ್ನ ಜೊತೆ ಆಟ ಆಡಿಕೊಂಡು ಓಡಾಡಿಕೊಂಡು ಅವನು ಹಿಡಿಯೋ ಅಷ್ಟರಲ್ಲೇ ನಾನು ಅರ್ಧ ವೆಯ್ಟ್ ಲಾಸ್ ಆಗೋಗಿದೆ. ಆ್ಯಕ್ಚುಲಿ ಕೇಳ್ತಾಯಿದ್ರು ತುಂಬ ಜನ, ಮಮ್ಮಿ ಟಮ್ಮಿ ಕಾಣಿಸ್ತಾನೆ ಇಲ್ಲ, ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ, ಹೇಗೆ ಟಮ್ಮಿ ಕಮ್ಮಿ ಮಾಡ್ಕೊಂಡ್ರಿ ಅಂತ. ನಾನು ಫಸ್ಟ್ 3 ಮಂತ್ಸು ಅದೇ ಬೆಲ್ಟ್ ಕಟ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ದಿನ ಬಟ್ಟೆ ಕಟ್ಕೊಂಡೆ, ಅದ್ರ ಮೇಲೆ ಸ್ವಲ್ಪ ದಿನ ಬೆಲ್ಟ್ ಹಾಕ್ಕೊಳ್ತಾ ಇದ್ದೆ. ಸೊ ಅದಾಗತ್ತೆ ಕಮ್ಮಿ ಆಯಿತು. ಕೆಲವು ಎಕ್ಸಸೈಸಸ್ ಮಾಡ್ತಾಯಿದ್ರೆ ಸ್ಟಾರ್ಟಿಂಗಲ್ಲಿ ಅದು ಮಮ್ಮಿ ಟಮ್ಮಿ ಹೋಗಿಬಿಡುತ್ತೆ. ಈಗಲೂ ಕೂಡ ಜಾಸ್ತಿ ಇದೆ ಹೊಟ್ಟೆ ಡೆಲಿವರಿ ಆದಮೇಲೆ ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮಮ್ಮಿ ಟಮ್ಮಿ ರಿಡಕ್ಷನ್ ಎಕ್ಸಸೈಸ್ ಅಂತ ಅದು ಮಾಡಿ ಒಂದು 20 ದಿವಸ ಮ್ಯಾಕ್ಸಿಮಮ್ 1 ತಿಂಗಳು ಮಾಡೋ ಅಷ್ಟರಲ್ಲೇ ನಮಗೆ ರಿಸಲ್ಟ್ಸ್ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಅಷ್ಟಾಗಿ ನಂಗೆ ಹೊಟ್ಟೆ ಎಲ್ಲ ಇದೆ, ಇಲ್ಲವೇ ಇಲ್ಲ ಫ್ಲ್ಯಾಟ್ ಟಮ್ಮಿ ಅಂತ ಹೇಳಲ್ಲ. ಆದ್ರೂ ಪ್ರೆಗ್ನೆನ್ಸಿಲಿದ್ದಂಥ ದಪ್ಪ ಹೊಟ್ಟೆ ಅದಿಲ್ಲ, ಅದು ಹೋಗಿದೆ. ಮತ್ತಿಲ್ಲಿ ನಮ್ಮ ಗುಂಡಣ್ಣನ ಊಟ ಮುಗೀತು, ಆಟ ಆಡ್ತಾ ಇದ್ದಾನೆ. ನಾನು ಒಂದು ಸ್ವಲ್ಪ ಕೆಲವು ಟು ಡೂ ಲಿಸ್ಟ್ಗಳಿರತ್ತೆ ನನ್ನದು, ಮತ್ತು ವೀಡಿಯೋಸ್ ಏನು ಮಾಡಬೇಕು ಅನ್ನೋದು, ಮತ್ತು ಏನೇನೋ ಹಬ್ಬಕ್ಕೆ ಏನೇನು ಮಾಡಬೇಕು ಅನ್ನೋದು ಕೆಲವು ಬರೆದಿಟ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ನೆನಪಲ್ಲಿರುತ್ತೆ. ಮತ್ತು ನನಗೆ ಜರ್ನಲಿಂಗ್ ಮಾಡೋದು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬರ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಭಯ ನನಗೆ, ಅವ್ನು ಎಲ್ಲಿ ಬಿದ್ದುಬಿಡ್ತಾನೋ ಅಂತಾನೆ ಕಾಯ್ತಾ ಇರಬೇಕು. ಒಂದು ಕಣ್ಣು ಅವನ ಮೇಲೆ ಇರಲೇಬೇಕು. ಹಾಗಾಗಿ ಅವನ್ನ ನೋಡ್ಕೊಳ್ಳೋಣ ಆಮೇಲೆ ಬರ್ಕೊಳ್ಳೋಣ ಅಂತ ಸೈಡಲ್ಲಿ ಇಟ್ಟಿದ್ದೆ. ನಮ್ಮ ಸಮನ್ವಿ ಒಳಗೆ TV ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು. ಅವನು ಹಾಡೆಲ್ಲ ಕೇಳಿಸ್ಕೊಳ್ತಾನೆ ಇವಾಗ. ಒಳ್ಳೊಳ್ಳೆ ಅವ್ನಿಗೆ ಇಷ್ಟವಾಗಿದ್ದ ಹಾಡು ಅಂತಂದರೆ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಅವನಿಗೂ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಾತಾಡ್ತಾ ಆಡ್ತಾ ಆ ವಿಡಿಯೋ ಕಡೆಗೆ ಬಂದುಬಿಟ್ಟೆ. ನನಗೆ ಅನಿಸ್ತಿದೆ ಅಯ್ಯೋ ವಿಡಿಯೋ ಮುಗ್ದೇ ಹೋಯ್ತಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್.